ಕಳೆದ 3 ತಿಂಗಳಿಂದ ಬಂಡೀಪುರದಲ್ಲಿ ಬಂದ್ ಆಗಿದ್ದ ಸಫಾರಿ ಮತ್ತೆ ಶುರುವಾಗ್ತಿದೆ. ಸಫಾರಿ ಆರಂಭಿಸಲು ನಿರ್ಧರಿಸಿರುವ ಸರ್ಕಾರದ ವಿರುದ್ಧ ರೈತರು ಸಿಡಿದಿದ್ದಾರೆ. ಆದರೆ ಸಫಾರಿ ಬೇಕು ಅಂತ ರೆಸಾರ್ಟ್ ಮಾಲೀಕರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ರೆಸಾರ್ಟ್ ಮಾಲೀಕರನ್ನ ಅರಣ್ಯ ಇಲಾಖೆ ಸಿಬ್ಬಂದಿಯೇ ಎತ್ತಿಕಟ್ಟಿದ್ರಾ ಅನ್ನೋ ಅನುಮಾನ ಕೂಡ ಮೂಡಿದೆ. ಬಂಡೀಪುರದಲ್ಲಿ ಸಫಾರಿ ಬೇಡ ವರ್ಸಸ್ ಸಫಾರಿ ಬೇಕು ಅಂತ ಪ್ರತಿಭಟನೆ. ರೆಸಾರ್ಟ್ ಮಾಲೀಕರ ಲಾಬಿಗೆ ಒಳಗಾದ್ರ ಬಂಡೀಪುರ ಅರಣ್ಯ ಸಿಬ್ಬಂದಿ. ಆಕ್ರೋಶ, ಸರ್ಕಾರದ ವಿರುದ್ಧ ಆಕ್ರೋಶ. ಸಫಾರಿ ಬೇಡ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಫಾರಿ ಬೇಕು ಅಂತ ರೆಸಾರ್ಟ್ ಮಾಲೀಕರು ಪ್ರತಿಭಟನೆಗೆ ಮುಂದಾಗಿದ್ರು. ರೈತರ ಪ್ರತಿಭಟನೆಯತ್ತ ನುಗ್ಗಲು ಯತ್ನಿಸಿದ್ರು. ಇಷ್ಟಕ್ಕೆಲ್ಲ ಕಾರಣ ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಮತ್ತೆ ಸಫಾರಿ ಆರಂಭಿಸಲು ಸರ್ಕಾರ ಮುಂದಾಗಿರುವುದು. ಸಫಾರಿ ಹಂತ ಹಂತವಾಗಿ ಪುನರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಅರಣ್ಯ ಇಲಾಖೆ ತೀರ್ಮಾನ ಮಾಡಿದೆ ಅನ್ನುವಂಥ ಒಂದು ಮಾತನ್ನು ನಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಚಿರತೆ, ಹುಲಿ ದಾಳಿಯಿಂದಾಗಿ ಕಳೆದ 3 ತಿಂಗಳಿಂದ ಸಫಾರಿ ಬಂದ್ ಮಾಡಲಾಗಿತ್ತು. ಸಫಾರಿ ಬಂದ್ ಆಗಿದ್ದ ಕಾರಣ ಪ್ರಾಣಿ ದಾಳಿಯೂ ಕಡಿಮೆಯಾಗಿತ್ತು. ಆದರೆ ಸರ್ಕಾರ ಅದ್ಯಾವ ಲಾಭಿಗೆ ಮಾಡಿದೆಯೋ ಗೊತ್ತಿಲ್ಲ, ಮತ್ತೆ ಸಫಾರಿ ಆರಂಭಿಸಲು ಮುಂದಾಗಿದೆ. ಇದು ರೈತರನ್ನ ಕೆರಳಿಸಿದ್ದು ಬಂಡೀಪುರ ಮತ್ತು ಮೈಸೂರಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಆರ್ಡರ್ ರಕ್ಷಣೆ ಮಾಡಬೇಕು ಆಗಿರೋರು ಹೊರತು ಅರಣ್ಯ ಭಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ಸರ್ಕಾರ ಕೆಲವೊಂದು ಎಂಜಿಲ್ ಕಾಸು ಇದು ಅಂತ ಹೇಳ್ತಾ ಇದ್ದೀನಿ, ಪರ್ಫೆಕ್ಟ್ ಆಗಿದು ಏನು ಎಂಜಲ್ ಕಾಸಿಗೆ ಕೈ ಒಡ್ತಾ ಇದ್ದಾರೆ ಇವರು. ತಾವು ತಮ್ಮ ಜೋಬ್ನ ತುಂಬಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಒಂದು ಪ್ಲಾನ್ ಮಾಡಿ ಪ್ರವಾಸೋದ್ಯಮ ಅಂದರೆ ಕಾಡಲೇ ಮಾಡಬೇಕಾ? ಸಫಾರಿಗೆ ಅನುಮತಿ ಹಿಂದೆ ಲಾಬಿ ಇದೆಯಾ ಎಂಬ ಪ್ರಶ್ನೆ ಇರುವಾಗಲೇ ರೆಸಾರ್ಟ್ ಮಾಲೀಕರು ಸಫಾರಿ ಬೇಕು ಅಂತ ಪ್ರತಿಭಟನೆ ನಡೆಸಿದ್ರು. ಬಂಡೀಪುರ ಆರ್ಎಫ್ಒ ಮಲ್ಲೇಶ್, ಎಸಿಎಫ್ ನವೀನ್ ರೆಸಾರ್ಟ್ ಮಾಲೀಕರನ್ನ ಎತ್ತಿಕಟ್ಟಿ ಪ್ರತಿಭಟನೆ ನಡೆಸಲು ಸಫಾರಿ ಪಾಯಿಂಟ್ ಒಳಗಡೆ ಬಿಟ್ರು ಎನ್ನಲಾಗಿದೆ. ಇದನ್ನ ಗಮನಿಸಿದ ಎಸ್ಪಿ ಮುತ್ತುರಾಜ್ ಗರಂ ಆದ್ರು. ಆರ್ಎಫ್ಒ ಮಲ್ಲೇಶ್ ಎಸಿಎಫ್ ನವೀನ್ಗೆ ವಾರ್ನ್ ಮಾಡಿದ್ರು. ಹೇಳ್ರಿ ಅವ್ರಿಗೆ ಏನ್ ನಾವೇನು ಇದು ಮಾಡಿ ಕೂತ್ಕೊಂಡಿದೀವಿ ಅಲ್ಲಿ ಜೋಕ್ ಮಾಡಕ್ಕೆ ನಾವು ಹೊಟ್ಟೋಗ್ಬಿಡ್ತೀವಿ, ನೀವು ಮಾಡ್ಕೊಂಡ್ರಪ್ಪ. ರೆಸಾರ್ಟ್ ಮಾಲೀಕರ ಲಾಬಿಗೆ ಒಳಗಾಗಿ ಸಫಾರಿ ಆರಂಭಿಸಲಾಗಿದ್ಯಾ ಎಂಬ ಅನುಮಾನ ಮೂಡಿದೆ. ಓಪನ್ ಆಗಿ ರೆಸಾರ್ಟ್ನವರಿಗೆ ಬೆಂಬಲಿಸಿದ ಅರಣ್ಯಾಧಿಕಾರಿಗಳ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗಿದೆ. ಮೈಸೂರಿನಿಂದ ರಾಮ್ ಜೊತೆ ಸೂರಜ್ ಪ್ರಸಾದ್, ಟಿವಿ9 ಚಾಮರಾಜನಗರ.